जोर लगा के ऐसा जोर ले जगने चला इष्ट पूरी यावाग तिनके पन्नु हेलो फ्रेंड्स गुड मॉर्निंग ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೆಂಗಿದ್ದೀರಿ ಸೊ ಇವತ್ತು ಡೈಲಿ ವ್ಲಾಗ್ ಮಾಡತೀನಿ ಸೊ ಬರೀ ಇವತ್ತಿನ ವ್ಲಾಗ್ ಶುರು ಮಾಡೋಣ ಅಂತ ಏನೆಲ್ಲ ಆಗ್ತಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಇವತ್ತು ಸ್ವಲ್ಪ ನಾವು ಹಾಸ್ಪಿಟಲ್ಗೂ ಹೋಗೋದಿದ್ದೀವಿ ಮೇರೆಸ್ಕ ಇವತ್ತು 5th ಮಂತ್ ಸೋನೋಗ್ರಫಿ ಐತಿ ಬಟ್ ಇವತ್ತು ಹೋಗೋದಾಗ್ತಿತ್ತೇನಿಲ್ಲ ಅಂತ ಗೊತ್ತಿಲ್ಲ ನಮ್ಮ ಪನ್ನೊಂದು ಹಾಲಿಡೇ ಅದಕ್ಕೆ ಪನ್ನು ನಾವು ಎಲ್ಲಿ ಹೊತ್ತಲ್ಲಿ ಬೆನ್ನು ಹತ್ತೋದು ಈಗ ಸೊ ನೋಡೋಣ ಅಂತ ಹೋಗೋದಾಗ್ತಿದ್ದೇನಿಲ್ಲ ಅಂತೇಳಿ ಹಂಗೆ ಕಂಟಿನ್ಯೂಲಿ ನಿಮ್ಗೆ ಈ ಲಾಗ್ ಒಳಗೆ ತೋರಿಸ್ಕೊತ ಹೋಗ್ತೀನಿ ಬರೀ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಮತ್ತು ಕಮೆಂಟ್ ಮಾಡಿರಿ ನಮ್ಮ ಲಾಗ್ ಹೆಂಗೆ ಅನ್ಸತ್ತವ ಅಂತೇಳಿ ಸೊ ಚಲೋ ಇವತ್ತಿನ ಲಾಗ್ ಶುರು ಮಾಡೋಣ ಈಗ ಸ್ನಾನ ಎಲ್ಲ ಮುಗಿಸಿ ಇಲ್ಲಿ ಪೂಜೆ ಮಾಡೀನಿ ಈಗ ನಾಷ್ಟದ್ದು ಪ್ರಿಪ್ರೇಷನ್ ಮಾಡತ್ತೀನಿ ಇವತ್ತು ಡೈಲಿ ಉಪ್ಪಿಟ್ಟು ಪವೈ ತಿಂದು ಬೋರ್ ಆಗತ್ತೈತಿ ಅದಕ್ಕೆ ಸ್ವಲ್ಪ ಬಗರ್ ಅಂದ್ರೆ ಅದಕ್ಕೇನಂತಾರೆ ಶುದ್ಧ ಕನ್ನಡ ಗೊತ್ತಿಲ್ಲ ನಮಗಂತೂ ಬಗರ್ ಅಂತೀವಿ ಸೊ ಶಾಬುದಾನಿ ಬಗರ್ ಮಾಡೋರ್ತೀವಿ ಇವತ್ತು ಹಂಗ ಮಾಡ್ತಿದ್ದೆ ಅದು ಇನ್ನೊಂದು ಐದು ದಾದಾ ಆಚೆ ಕಡೆ ಹೋಗ್ತಾರೆ ನೋಡ್ ಹೆಂಗ್ ಗೊಂಡು ಸುತ್ತಾಗ್ತೈತಿ ನೀವು ಡಕ್ಲಾಸ್ರಲ್ಲೇ ಮತ್ ಬರ್ತಿತ್ತು ಅದಲ್ಲಿ ಮತ್ತಲ್ಲೇ ಓಡಿ ಬರ್ತಿದ್ದೆ ಹಂಗ ಮಾಡ್ತಿದ್ದೆ ಬಾಲ ಹಿಡ್ದು ಜೋರ್ಲಿ ಅಡ್ಗರ್ಸ್ಕ ಬಾಲ ಅಡ್ಗೆ ನೋಡ್ ನೋಡ ಸೊ ಈಗ ನೀವು ನೋಡಿದ್ರಿ ಅವ್ರು ಬಂದಿದ್ರಲ್ಲ ಊರಿಗೆ ಹೋಗಿದ್ರು 4 ದಿನದ ದಿನಲಿಗೆ ಹೀಗಾಗಿ ಚೆರಿ ಫುಲ್ ಮಾಯ ಮಾಡಾಕತ್ತಿತ್ತು ನಮ್ಮ ಮನ್ಯಾಗ ಯಾರು ಊರಿಗೆ ಹೋಗಿ ಬಂದ್ರೆ ಚೆರಿ ಹಿಂಗೆ ಫುಲ್ ಎಕ್ಸೈಟ್ಮೆಂಟ್ ಒಳಗೆ ಮಾಯ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೈತಿ ಸೊ ಅದಾದಮೇಲೆ ನಾನಿಲ್ಲಿ ನಾಷ್ಟಕ್ಕೆ ಬಗರ್ ಶಾಬ್ದಾನಿ ಮಾಡಾಕಿದ್ದೇನೆ ಅಂತ ಹೇಳಿದ್ನಲ್ಲ ಅದನ್ನು ಮಾಡತ್ತೀನಿ ನಾನು ಸ್ವಲ್ಪ ಡಿಫ್ರೆಂಟ್ ಟೈಪ್ ಮಾಡತ್ತೀನಿ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಮೊದಲು ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಉಳ್ಳಿಗಡ್ಡೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸೊ ಈರುಳ್ಳಿ ಹಾಕಂಗಿಲ್ಲ ಆ್ಯಕ್ಚುಲಿ ಬಗರ್ ಒಳಗೆ ಆದ್ರೆ ಹಿಂಗೆ ಮಾಡಿದ್ರೆ ಭಾಳ ಟೇಸ್ಟಿ ಆಗ್ತೈತಿ ಸೊ ಅದಕ್ಕೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ ಅದಾದಮೇಲೆ ನಾನು ಶೇಂಗಾ ಕಾಳು ಮತ್ತು ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಚೆನ್ನಾಗಿ ಮತ್ತು ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಖಾರದ ಪುಡಿ ಹಾಕತ್ತೀನಿ ಸೊ ಇಲ್ಲಿ ಮೆಣಸಿನ್ಕಾಯಿ ಹಾಕೋ ಬದಲು ನಾನು ಖಾರದ ಪುಡಿ ಹಾಕತ್ತೀನಿ ಸೊ ಖಾರದ ಪುಡಿ ಹಾಕೋದ್ರಿಂದ ಟೇಸ್ಟ್ ಡಿಫ್ರೆಂಟ್ ಬರ್ತೈತಿ ಹಿಂಗಾಗಿ ನಾನು ಈ ಟೈಪ್ ಮಾಡತ್ತೀನಿ ಇದಾದಮೇಲೆ ನಾವು ನೆನೆಸಿರುವಂಥ ಸಾಬುದಾನಿ ಮತ್ತು ಕೊತ್ತಂಬರಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಅದ್ರೊಳಗೆ ಶೇಂಗಾ ಪೌಡರ್ ಹಾಕ್ಕೋಬೇಕು ಶೇಂಗಾ ಕಾಳನ್ನ ಹುರಿದು ಇಟ್ಕೊಂಡ್ಮೇಲೆ ಅದನ್ನು ಪೌಡರ್ ಮಾಡಿ ಹಾಕೊಂಡ್ರೆ ಟೇಸ್ಟ್ ಚಲೋ ಬರ್ತೈತಿ ಸೊ ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ರೆಡ್ ಕಲರ್ ಒಳಗೆ ಕಾಣಕ್ಕೆ ಸ್ಟಾರ್ಟ್ ಆಗ್ತೈತಿ ಎಲ್ಲ ಸೊ ಹಂಗಾದ್ರೆ ಆಯಿತು ಈ ಟೈಪ್ ನೀವು ಸಿಂಪಲ್ ಆ್ಯಂಡ್ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಬರ್ತೈತಿ ಆ್ಯಂಡ್ ಟೇಸ್ಟ್ ಭಾಳ ಚಲೋನ ಬರ್ತೈತಿ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಡೆಫಿನೆಟ್ಲಿ ನಮ್ಮದು ನಾಷ್ಟಕ್ಕೆ ಇವತ್ತು ರೆಡಿ ಆಗೈತಿ ಸಾಬುದಾನಿ ಬಗರ ಸೊ ಎಲ್ಲರೂ ಕೂಡಿ ನಾಷ್ಟ ಮಾಡೋರಿ ಇಲ್ಲಿ ನಮ್ಮ ಪನ್ನು ದೇವರ ಪೂಜೆ ಮಾಡ್ಕೊತಾಳು ಈ ಕಡೆ ನೋಡ್ಪಿಲ್ಲ ಈಗ ಇಲ್ಲಿ ನಮ್ಮ ಸೋಮಶೇಖರ್ ಅವರು ಇವೆಂಟ್ ಹೋಗಿ ಬಂದಿದ್ರು ಹಂಗ ಇಲ್ಲಿ ಟ್ರೈಪಾಡ್ ಎಲ್ಲ ಸಿಕ್ಕಿತಿ ಸೊ ಟ್ರೈಪಾಡ್ ಚಲೋ ಐತಿ ನಂಗೂ ಒಂದ್ ಬೇಕಾಗಿತ್ತು ಅಷ್ಟಕ್ಕ ಅದ ಫ್ರೀದಾಗ ಬಂದೈತಿ ಅಂಡ್ ಇದು ಮೈಕ್ನು ಬಂದೈತಿ ಅದನ್ನ ಈಗ ಆಡಿಯೋ ಟೆಸ್ಟ್ ಮಾಡತ್ತೀವಿ ಸೊ ಆಗಲೇ ನಾನು ಏನ್ ಹೇಳಕತ್ತಿದ್ನಿ ಅಂದ್ರೆ ನೋಡ್ರಿ ಇದು ಮೋಟ್ರೋಲಾದ ಇವೆಂಟ್ ಇತ್ತು ಹಿಂಗಾಗಿ ದಿಲ್ಲಿಗೆ ಹೋಗಿದ್ರು ಸೊ ಅಲ್ಲಿ ಹಿಂಗೆ ಗಿಫ್ಟ್ ಕೊಡ್ತಾರೆ
ಪ್ರತಿ ಸಲ ಹೋದಾಗ ಅವರು ಬೇರೆ ಬೇರೆ ಥರ ಗಿಫ್ಟ್ ಕೊಡ್ತಾರೆ. ಆದರೆ ಈ ಸಲ ನನಗೆ ಏನು ಬೇಕಾಗಿತ್ತಲ್ಲ ಅದು ಎಕ್ಸಾಕ್ಟ್ಲಿ ಬಂದಿತ್ತು. ಅದು ಇದು ಮಿನಿ ಟ್ರೈಪಾಡ್. ಇಲ್ಲಿ ಲೈಟ್ಸ್ ಎಲ್ಲ ಕೊಟ್ಟರು, ಚಲೋ ಐತಿ. ಸೊ ಆಗಲೇ ನಾನು ಮೈಕ್ ಹಾಕಿನಿ, ಅದಕ್ಕೆ ವಾಯ್ಸ್ ಬೇರೆ ಬರತ್ತಿತ್ತು. ಈಗ ಮೈಕ್ ಹಾಕಿಲ್ಲ. ಸೊ ಇದು ಒಂದು ಟ್ರೈಪಾಡ್ ಐತಿ. ಇದು ಎಷ್ಟು ಬೇಕಾದ್ರೂ ಉದ್ದು ಮಾಡ್ಕೋಬೋದು. ಆ್ಯಂಡ್ ಈ ಥರ ಸ್ಟ್ಯಾಂಡಾಗಿ ಇಟ್ಕೋಬಹುದು. ಚಲೋ ಐತಿ. ಆ್ಯಕ್ಚುಲಿ ನಾನು ಇದೇ ಥರ ಹುಡ್ಕ್ಯಾಡಕತ್ತಿದ್ನಿ. ಅಮೆಝಾನ್ ಒಳಗೆ ಆಲ್ರೆಡಿ ನಾನು ಕಾರ್ಟ್ ಒಳಗೆ ಹಾಕಿ ಇಟ್ಕೊಂಡಿದ್ನಿ, ಅವ್ರಿಗೆ ಕ್ಯಾನ್ಸಲ್ ಮಾಡೋಂತ ಫ್ರೀ ಒಳಗೆ ಸಿಕ್ಕೈತಿ. ಆ್ಯಂಡ್ ಕ್ವಾಲಿಟಿ ಚಲೋ ಐತಿ. ಹಾಗೆ ಇದು ಮೈಕ್ ಆಗಲೇ ನಾವು ಟೆಸ್ಟ್ ಮಾಡತ್ತಿದ್ದಿಲ್ಲ, ಇದು ಮೈಕ್ನೂ ಬಂದೈತಿ, ವೈರ್ಲೆಸ್ ಮೈಕ್. ಸೊ ವಾಯ್ಸ್ ಎಲ್ಲ ಚಲೋ ಬರ್ತಿತ್ತು ಇನ್ನು ಮುಂದೆ. ಸೊ ಈಗ ಟ್ರೈಪಾಡ್ ಒಳಗೆ ಫಿಕ್ಸ್ ಮಾಡೀನಿ, ಚಲೋ ಬರತ್ತೈತಿ. ಆ್ಯಂಡ್ ಎಷ್ಟು ಬೇಕಷ್ಟು ಉದ್ದ ಗಿಡ್ಡ ಮಾಡ್ಕೋಬೋದ. ಸೊ ಇದು ಹಳೇದಿತ್ತು ಮತ್ತು ಭಾಳ ದೊಡ್ಡದಿತ್ತು ಟ್ರೈಪಾಡ್. ಈ ಥರನೂ ಒಂದಿತ್ತು, ಅದು ಭಾಳ ಹಳೇದಾಗಿತ್ತು. ಹೀಗಾಗಿ ನಾನು ಹೊಸದು ತೊಗೊಳಕ್ಕಿದ್ನಿ. ಅಷ್ಟರಾಗ ನಂಗೆ ಹೊಸದ ಸಿಕ್ಬಿಟ್ಟು. ಆ್ಯಂಡ್ ಮಮ್ಮಿನೂ ಊರಿಗೆ ಹೋಗಿದ್ದಾರು, ಮದುವೆ ಐತಿ. ಹಿಂಗಾಗಿ ಸೊ ಅದು ಮದುವೆ ಇದ್ದಿದ್ದು ಗೋಕಾಕ, ಭಾಳ ದೂರ ಆಗ್ತೈತಿ ನಮ್ಮ ಊರಿಂದ. ಅದಕ್ಕೆ ನಾನು ಹೋಗಿಲ್ಲ ಈಗ. ಸೊ ಪ್ರೆಗ್ನೆನ್ಸಿ ಒಳಗೆ ಭಾಳಷ್ಟು ಟ್ರಾವೆಲ್ ಮಾಡಬಾರ್ದು ಅಂತೇಳಿ ನಾನು ಹೋಗಿಲ್ಲ. ಟ್ರೈಪಾಡ್ ಇಲ್ಲಿ ಇಟ್ಟು ನೋಡತ್ತೇನೆ ನಾನು ಕರೆಕ್ಟ್ ಬರತ್ತೈತೇನಿಲ್ಲ ಅಂತೇಳಿ. ಭಾಳ ಚಲೋ ಬರತ್ತೈತಿ, ಫುಲ್ ಹೆಲ್ಪ್ಫುಲ್ ಆಗ್ತೈತಿ ನನಗಂತೂ ಟ್ರೈಪಾಡ. ಈಗೇನಂದ್ರೆ ನಾನು ಪನ್ನು ನಮ್ಮ ನಾಷ್ಟ ಇದ್ದೀವಿ, ಹೀಗಾಗಿ ನಾನು ರಾಯ್ತ ಮತ್ತು ಕೋಶಿಂಬೀರ್ ಮತ್ತು ಇದು ಪ್ಲೇನ್ ಪುಲಾವ್ ಮಾಡತ್ತೀನಿ. ಯಾಕಂದ್ರೆ ನಾವು 3 ಮಂದಿ ಇದ್ದೇವೆ, ಹೀಗಾಗಿ ಅಷ್ಟೇ ಇರಲಿ ಅಂಥೇಳಿ ಮಾಡತ್ತೀನಿ. ಸೊ ಇದು ಎಲ್ಲ ಕೋಶಿಂಬೀರ್ಗೆ ರೆಡಿ ಮಾಡಿ ಇಟ್ಕೊತೀನಿ. ಆ್ಯಕ್ಚುಲಿ ನಾವು ಇವತ್ತು ಹಾಸ್ಪಿಟಲ್ಗೆ ಹೋಗೋರಿದ್ದು, ಆದ್ರೆ ಆಗಲಿಲ್ಲ. ಮತ್ತು ಅವ್ರು ಮದುವೆಗೆ ಹೋದ್ರು, ಹೀಗಾಗಿ ಕ್ಯಾನ್ಸಲ್ ಆಯಿತು. ನಾವು ಏನು ಅನ್ಕೊಂಡಿರ್ತೇವೆ ಅದು ಆಗಂಗಿಲ್ಲ. ಸೊ ನಾಳೆ ಮತ್ತು ಹಾಸ್ಪಿಟಲ್ಗೆ ಹೋಗಬೇಕು. ಚೆಕಪ್ ಎಲ್ಲ ಐತಿ, ಬ್ಲಡ್ ಟೆಸ್ಟ್ ಐತಿ, ಸೋನೋಗ್ರಫಿ ಐತಿ. ಫುಲ್ ಡೇ ಎಲ್ಲ ನಾಳೆನೂ ಹೊರಗಡೆನೂ ಹೋಗ್ತೈತಿ. ಸೊ ಹಂಗೆ ಮಾತಾಡ್ಕೊತ ಇದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಜೋರ್ ಲಗಾಕೆ ಹೇಳಿ ಸಾರ್, ಜೋರ್ಲಿಗೆ ಜಗಬೇಕಲ್ಲ, ಅಷ್ಟ ತಾಕತ್ ನಡೆಯಂಗಿಲ್ಲ. ನೀವು ಊಟನ ಮಾಡಂಗಿಲ್ಲ, ಮತ್ತೆ ಎಲ್ಲ ತಾಕತ್ ಬರೋದು ನಿಂಗೆ. ಯಾವಾಗ ಮುಂಜಾನೆ ಆಟ ಆಡಕ್ಕೆ ಹೋಗಿದವಳು, ಈಗ 11:30 ಐತಿ. ಈಗ ಮನೆಗೆ ಬಂದೆ. ಬಿಸಿಲೇ ಮುಖ ಹೆಂಗಾಗಿತ್ತು ನೋಡೋದು. ಬ್ಲ್ಯಾಕ್ ವೈಟ್ ಪನ್ನು ಇದ್ದಕ್ಕೆ ಬ್ಲ್ಯಾಕ್ ಪನ್ನು ಅಂತಾಳೆ. ಸೊ ಈಗ ಕೋಶಿಂಬೀರ್ ಮಾಡತ್ತೀನಿ. ಸೊ ನಾನು ಹೆಂಗೆ ಕೋಶಿಂಬೀರಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಪಟ ತೋರಿಸ್ತೀನಿ. ಇಲ್ಲಿ ಸೌತೆಕಾಯಿ, ಈರುಳ್ಳಿ, ಉಳ್ಳಿಗಡ್ಡಿ ಮತ್ತು ಕೊತ್ತಂಬರಿ, ಸ್ವಲ್ಪ ಟೊಮೆಟೊ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಕ್ಕರೆ ಹಾಕತ್ತೀನಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಅದಾದಮೇಲೆ ನಾನಿಲ್ಲಿ ಶೇಂಗಾ ಕೂಟ್ ಹಾಕತ್ತೀನಿ. ಅಂದರೆ ಶೇಂಗಾ ಪೌಡರ್ ಮಾಡಿರ್ತೀವಲ್ಲ ಅದನ್ನು, ಪೀನಟ್ ಪೌಡರ್. ಸೊ ನಮ್ಮ ಮನ್ಯಾಗಂತೂ ಇದು ಕಂಪಲ್ಸರಿ ಹಾಕ್ತೀವಿ, ಆದರೆ ಜಾಸ್ತಿ ಜನ ಹಾಕಂಗಿಲ್ಲ ಬಹುಶಃ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದ್ರೊಳಗೆ ಸ್ವಲ್ಪ ಮೊಸರು ಹಾಕೋಬೇಕು. ಮೊಸರು ಹಾಕತ್ತೀನಿ ಈಗ. ಸೊ ಇದು ಶೇಂಗಾ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಒಂಥರ ಡಿಫ್ರೆಂಟ್ ಮತ್ತು ಭಾಳ ಟೇಸ್ಟಿ ಬರ್ತೈತಿ. ನೀವು ಹಿಂಗೆ ಒಂದ್ಸಲಿ ಮಾಡಿ ನೋಡ್ರಿ. ಇದು ನಮ್ಮ ಮಮ್ಮಿ ಕಲಿಸಿದ್ದು ನಂಗೆ ಹಿಂಗೆ ಮಾಡೋದು. ಇದ್ರೊಳಗೆ ಖಾರಕ್ಕೆ ನೀವು ಖಾರನೂ ಹಾಕ್ಕೋಬೋದು, ಇಲ್ಲಾಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೋದು. ನನಗೆ ಆಲ್ರೆಡಿ ಇದು ಸೌತೆಕಾಯಿ ಕಟ್ ಮಾಡ್ಕೊಂಬಂದು ಹಸಿ ಮೆಣಸಿನ್ಕಾಯಿ ಹಾಕೀನಿ. ಇದನ್ನು ನೀವು ಸ್ವೀಟ್ ಬೇಕಾದರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೋಬೋದು, ಇಲ್ಲಾಂದರೆ ಹಿಂಗೆ ತಿನ್ಬೋದು. ಸೊ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡೀನಿ. ಇನ್ನೊಂದು ಸ್ವಲ್ಪ ಮೊಸರು ಬೇಕಾದರೂ ಹಾಕ್ಕೋಬೋದು, ಅದು ತಿನ್ನೋಕೆ ಭಾಳ ಚಲೋ ಅನ್ನಿಸ್ತೈತಿ.
ಆದರೆ ಇದು ಇನ್ನೊಂದು ಸ್ವಲ್ಪ ನೀರು ಬಿಟ್ಟ ತೆಳು ಆಗ್ತಿದ್ಲ, ಅದಕ್ಕಾಗಿ ನಾನು ಮೊಸರು ಹಾಕಿಲ್ಲ. ಈಗ ಈ ಥರ ಪಟಾಪಟ ಚಟಾಪಟ ಕೋಶಿಂಬೀರ್ ರಾಯ್ತ ರೆಡಿ ಮಾಡ್ಕೋಬೋದು. ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗೈತಿ. ಈಗ ಆಲ್ಮೋಸ್ಟ್ ರಾಯ್ತ ಆಗೈತಿ, ಅನ್ನ ಆಗೈತಿ, ಸಾರು ಆಗೈತಿ, ರೊಟ್ಟಿ ಮಾಡ್ಬೇಕಂತ ಪ್ಲ್ಯಾನಿಂಗ್ ಐತಿ. ನೋಡೋಣ. ಈಗ ಮಜ್ಜಿಗೆ ಮಾಡ್ಬೇಕಂತೇಳಿ ಮಜ್ಜಿಗೆ ಮಾಡತ್ತೀನಿ. ಮೊಸರೊಳಗೆ ಈಗ ಸ್ವಲ್ಪ ಉಪ್ಪು ಹಾಕತ್ತೀನಿ. ಆ್ಯಂಡ್ ನಾವು ಏನಿದ್ದು ಮಸಾಲೆ ರೆಡಿ ಮಾಡ್ಕೊಂಡೇನಿಲ್ಲ ಅದನ್ನು ಹಾಕತ್ತೀನಿ. ಆ್ಯಂಡ್ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡೋದು. ರೌಂಗಿಂದ ಮಿಕ್ಸ್ ಮಾಡತ್ತೇನೆ ನಾನು. ಸೊ ಎಲ್ಲ ಕ್ಲೀನ್ ಮಾಡೋದಾಯ್ತು, ಹಂಗೆ ಅಡುಗೆ ಮಾಡೋದು ಆಯಿತು. ನಮ್ಮ ಪನ್ನು ಭೀ ಬಂದು ಈಗ ಐಸ್ ತಿನ್ನಕ್ಕಿದ್ದೇನೆ. ಸೊ ಎಲ್ಲ ತಾಟ್ ಮಾಡೀವಿ, ಅದ್ರ ಉಪ್ಪಿನಕಾಯಿ ಹರ್ಕೊಂಡು ಹೊಂಟಿತಿ. ಬೇಗ ಬೇಗ ಉಂಡ್ರಿ ಅನ್ನಕ್ಕೆ. ಆ್ಯಂಡ್ ಇಲ್ಲಿ ಗಾರ್ ಗಾರ್ ಮಜ್ಜಿಗೆ 3 ಯಾಕೆ ಹಾಕಿದಿ? ಸರಿ ಇರ್ಲಿ ಬಿಡೇನ್, ಗಾರ ಆಗ್ತೈತಿ. ಕುಡಿ ಹಂಗ ಕುಡಿದ್ ನೋಡು ಹೆಂಗೆ ಆಗಿದ. ಕೊತ್ತಂಬರಿ ಎಲ್ಲ ಹಾಕಿಂದಕ್ಕೀಗ ಆಗಂಗಿಲ್ಲ, ಅದಕ್ಕೆ ಹಂಗೆ ಮೂತಿ ಮಾಡ್ಕೇನಿಲ್ಲಿ. ಎಷ್ಟು ಟೇಸ್ಟಿ ಆಗಿದಾವ ಇವು ಮಜ್ಜಿಗೆ. ತಗದ್ ಚಲೋದೊಂದ. ನಡಿ ಊಟ ಮಾಡು ನಡೀನ. ಸೊ ಅದಾದ್ಮೇಲೆ ನೆಕ್ಸ್ಟ್ ಡೇ ನಾನು ಲಾಗ್ ಕಂಟಿನ್ಯೂ ಮಾಡತ್ತೀನಿ. ನಾವು ಹಾಸ್ಪಿಟಲ್ಗೆ ಹೋಗಾಕತ್ತಿದ್ದು ಇವತ್ತು. ಸೊ ಹಾಸ್ಪಿಟಲ್ಗೆ ನಾವು ಭಾಳ ಜಲ್ದಿನ ಹೋಗಕತ್ತಿದ್ದು. 7 ಗಂಟೆಗಂದ್ರೆ ಮನೆ ಬಿಟ್ಟಿದ್ದು. ಯಾಕಂದ್ರೆ ಅಲ್ಲಿ ನಂಬರ್ ಭಾಳ ಜಾಸ್ತಿ ಇರ್ತಾವಲ್ಲ, ಹೀಗಾಗಿ ನಾವು ಜಲ್ದಿನ ಹೋಗಿ ನಂಬರ್ ತೆಗಿಬೇಕಂತ ಹೇಳಿ ಜಲ್ದಿನ ಪಟಾಪಟ ತಯಾರಾಗಿ ಹೊಂಟಿದ್ದು. ಸೊ ಇವತ್ತು 5th ಮಂತ್ದ ಸೋನೋಗ್ರಫಿ ಮತ್ತು ಬ್ಲಡ್ ಟೆಸ್ಟ್ ಇತ್ತು. ಭಾಳ ಟೈಮ್ ಹಿಡಿತೈತಿ ಇಡೀ ದಿನ ಅಂಥೇಳಿ ನಾವು ಜಲ್ದಿನ ಹೋಗಿದ್ದು. ಆ್ಯಂಡ್ ಆಲ್ರೆಡಿ ನಾವೀಗ ಸಿಟಿ ರೀಚ್ ಆಗೇವಿ, ಮಿರಜ. ಸೊ ಜಸ್ಟ್ ಈಗ ರೀಚ್ ಆಗ್ಯಾವ ಮಿರಜ. ಇನ್ನೇನು ನಂಬರ್ ತೆಗಿಬೇಕು ಹಾಸ್ಪಿಟಲ್ದ. ನಂಬರ್ ಭಾಳ ಇರ್ತಾವೆ. ಈಡ ಬಾ, ಜಲ್ದಿ ಬಾ, ಲೇಟ್ ಆಗಿತ್ತು ಬಾ. ಸೊ ನಂಬರ್ ತೆಗೆದ ನಿಮ್ಗೆ ಆಮೇಲೆ ಸಿಗ್ತೀನಿ. ಇದಾದ ಹಾಸ್ಪಿಟಲ್. ಸೊ ನಂಬರೆಲ್ಲ ಹಚ್ಚೋದಾಗಿತ್ತು. ಎಷ್ಟನೇ ನಂಬರ್ ಅಂತ ಕೇಳಕತ್ತಿದ್ನಿ. ನಂದು 30ನೇ ನಂಬರ್ ಇತ್ತು. ಆ್ಯಂಡ್ 12 ಗಂಟೆಗೆ ಬರ್ತೈತೆ ಅಂತ ಹೇಳಿದರು. ಸೊ ಬೆಳಗ್ಗೆ ಜಲ್ದಿ ಬಂದಿದ್ದು, ನಾಷ್ಟ ಮಾಡಲಾಗಿದ್ದು, ಹಿಂಗಾಗಿ ನಾಷ್ಟ ಮಾಡಿ ಬರ್ಬೇಕಂತ ಹೊರಟಿದ್ದು. ಬೆಳಗ್ಗೆ ಪೂರಿ ತಿನ್ನೋದಿಲ್ಲ. ಬೇಡ, ಎಷ್ಟು ಪೂರಿ ಯಾವಾಗ ತಿನ್ನಕ್ಕೆ ನೀ ಪನ್ನು. ಸೊ ನಾಷ್ಟ ಎಲ್ಲ ಮುಗಿಸಿ ನಾನು ಪನ್ನು ಸ್ವಲ್ಪ ಬಿಸಿಲಿತ್ತು, ಹಿಂಗಾಗಿ ಸ್ವಲ್ಪ ಜ್ಯೂಸ್ ಕುಡ್ಕೊತ ಮಜಾ ಮಾಡಕತ್ತಿದ್ದು. ಅದಾದಮೇಲೆ ನಾವು ಮತ್ತೆ ಸೋನೋಗ್ರಫಿ ಬೇರೆ ಹಾಸ್ಪಿಟಲ್ಗೆ ಕೊಟ್ಟಿದ್ರು, ಹಿಂಗಾಗಿ ನಾವು ಬೇರೆ ಹಾಸ್ಪಿಟಲ್ ಕಡೆ ಹೊಂಟಿದ್ದು ಸೋನೋಗ್ರಫಿ ಮಾಡ್ಸಕ್ಕೆ. ಸೊ ಫುಲ್ ಡೇ ಸೋನೋಗ್ರಫಿ ಆ್ಯಂಡ್ ದವಾಖಾನೆ ಆ ಕಡೆ ಈ ಕಡೆ ತಿರುಗಾಡಿ ಫುಲ್ ನನ್ನ ಮುಖ ಅಂತೂ ಹೆಂಗಾಗಿತ್ತು ನೋಡ್ರಿ. ಪನ್ನೊಂದು ನಂದು ಫುಲ್ ಸುಸ್ತಾಗಿತ್ತು. ಅದಾದಮೇಲೆ ಮಧ್ಯಾಹ್ನ 3 ಗಂಟೆಗೆ ಹಸಿವಾಗಿತ್ತು, ಹಿಂಗಾಗಿ ಮತ್ತೆ ಊಟ ಮಾಡಕ್ಕೆ ಹೋದು. ಸೊ ನೆಕ್ಸ್ಟ್ ಡೇ ನಾನು ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಇವತ್ತು ಸೋನೋಗ್ರಫಿ ರಿಪೋರ್ಟ್ ತೋರಿಸ್ಬೇಕಂತೇಳಿ. ನಿನ್ನೆ ಆ್ಯಕ್ಚುಲಿ ಲೇಟ್ ಆಯಿತು ಆ್ಯಂಡ್ ಸುಸ್ತಾಗಿತ್ತು, ಹಿಂಗಾಗಿ ನಾನು ತೋರಿಸ್ಲಿಲ್ಲ. ಈಗ ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಇದು ಸೋನೋಗ್ರಫಿ ರಿಪೋರ್ಟ್. ಸೊ ಸೋನೋಗ್ರಫಿ ರಿಪೋರ್ಟ್ ಎಲ್ಲ ಚಲೋ ಇತ್ತು. ಅದರ ಒಂದು ಇಶ್ಯೂ ಇತ್ತು, ಅದು ಬೇಬಿ ಕಿಡ್ನಿ ಒಳಗೆ ಸ್ವಲ್ಪ ನೀರಾಗಿದ್ದು ಅಂತ ಹೇಳಿದರು. ಇದು ನನಗೆ ಸ್ವಲ್ಪ ಬೇಜಾರಾಯಿತು. ಆದರೆ ಅದೇನು ನಾರ್ಮಲ್ ಅಂತ ಹೇಳಿದರು. ಅದಾದಮೇಲೆ ನಾನು ಬೇಬಿ ಮುಖ ತೋರಿಸತ್ತೇನೆ ನಿಮ್ಗೆ. ಸೊ ಇದು ಬೇಬಿ ಕಣ್ಣು, ಮೂಗು, ಬಾಯಿ ಎಲ್ಲ ಕಾಣಕತ್ತಿತ್ತು. ಅವರಂತೂ 4-5 ಸತಿ ನನಗೆ ತೋರಿಸಿದ್ರು ಸೋನೋಗ್ರಫಿ ಮಾಡೋದು ಮುಂದೆ. ಸೊ ಅದನ್ನು ನೋಡಿ ನನಗಂತೂ ಫುಲ್ ಖುಷಿ ಆಯಿತು, ಕಾಲು, ಕೈ, ಮುಖ ಎಲ್ಲ. ಸೊ ಗಂಡು ಮಗು ಆಗಲಿ ಅಥವಾ ಹೆಣ್ಮಗು ಆಗಲಿ ಅಷ್ಟೇನು ನನಗೇನು ಅಂಥದ್ದು ಆಸೆ ಇಲ್ಲ. ಬಟ್ ಮಗು ಯಾವುದಾದ್ರೂ ಆಗಲಿ ಹೆಲ್ದಿ ಆಗಬೇಕು, ಇಷ್ಟ ನಂದು ಆಸೆ.
ಸೊ ಇದು ನೋಡಿ ನನಗೆ ಭಾಳ ಖುಷಿ ಆಯಿತು ಮುಖ ಎಲ್ಲ ನೋಡಿ. ಆ್ಯಂಡ್ ನಿಮಗೂ ತೋರಿಸ್ಬೇಕಂತ ಹೇಳಿ ನಾನು ತೋರ್ಸಾತೀನಿ. ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡತ್ತೀನಿ. ಬಾಯ್.